ತುಂಬಾ ಕಮ್ಮಿ ಜನ ಆಗ್ಬಿಟ್ರು. ಅಂದ್ರೆ ಅವ್ರು ಆ ಥರ ಇದ್ರು. ಅವರು ಬಹಳ ಗಟ್ಟಿ ಮನುಷ್ಯ. ನಾನು ಅವ್ರನ್ನ ಭೇಟಿ ಆಗಾಗ ಅವ್ರ ಆಫೀಸ್ ಆಚೆ ಕೂತ್ಕೊಂಡು ವಿಷಯ ಕೇಳಕ್ ಹೋಗ್ತಾ ಇದ್ದೆ. ಹೆಲ್ತ್ ಸೆಕ್ರೆಟರಿ ಆಗಿದ್ರು ಅವರು. ನನ್ನ ಒಂದ್ಸತಿ ಹೆಸರುಘಟ್ಟ ಕೆರೆಯಲ್ಲಿ ಲಕ್ಷ್ಮೀ ಸಾಗರ್ ಆವಾಗ ಕಾರ್ಪೊರೇಷನ್ ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳಾಗಿದ್ದರು. ಅಲ್ಲಿ ನನ್ನ ಡೆಪ್ಯೂಟ್ ಮಾಡಿದ್ರು ನಮ್ಮ ಚೀಫ್ ರಿಪೋರ್ಟರ್ ಅಲ್ಲಿಗೆ ಹೋಗುವಂತ. ಏನಂದ್ರೆ ಹೆಸರುಘಟ್ಟ ಕೆರೆಯಲ್ಲಿ 22 ಬೋರ್ವೆಲ್ ಮಾಡಿದ್ರು. ಅಂದ್ರೆ ಅಷ್ಟು ಡೆಸ್ಪರೇಟ್ ಇದ್ದಾಗ ಮಾಡಿದ್ರು. ಅದು ಅಲ್ಲಿ ಹೋದಾಗ ನಾನು ಆಗ್ತಾನೆ ಸೇರಿದ್ದು. ನನಗೆ ಬಹಳ ಉತ್ಸಾಹ. ನನಗೆ ಕೆಲಸ ಸಿಕ್ಕಿದ್ದು ಜರ್ನಲಿಸ್ಟ್ ಆಗಿ. 560 ರೂಪಾಯಿ ಸಂಬಳ ನನಗೆ ಅವಾಗ. ನನ್ನ ತಾಯಿ ಬಹಳ ಬೇಜಾರು ಮಾಡ್ಕೊಂಡಿದ್ರು. ಅದು ನಾನು ಹೋದಾಗ ಅವ್ರನ್ನ ಕೇಳಿದೆ. ಅಲ್ಲಿ ಶಾಸಕರ ಹೆಸರು ಹೇಳಲ್ಲ, ಅವ್ರು ತೀರ್ಕೊಂಡಿದ್ದಾರೆ ಈಗ. ನಾನು ಕೂತಿದ್ದವನು ಎದ್ದು ನಿಂತ್ಕೊಂಡು ವೇದಿಕೆಯಲ್ಲಿ ಇದೇ ಥರ ಎಲ್ಲ ಮಾತಾಡ್ತಾರೆ ನಿಂತ್ಕೊಂಡು ಹೇಳಿದೆ, ನಾನು ಚಿಕ್ಕಂದಲ್ಲಿ ನಮ್ಮ ತಾಯಿ ಇಲ್ಲಿ ಬೋಟಿಂಗ್ ಎಲ್ಲ ಬಂದಿದ್ದು ನೋಡಿದ್ದೀನಿ ಚಿತ್ರಗಳನ್ನ. ಇಲ್ಲಿ ಕೆರೆ ಯಾಕೆ ಇಲ್ಲಿ ಬತ್ತು ಹೋಗಿದೆ, ಬರೀ ಮಣ್ಣಿದೆ, ಇಲ್ಲಿ ಯಾಕೆ ಹಿಂಗಿದೆ ಅಂತ ಕೇಳಿದೆ ನಾನು. ಆಮೇಲೆ ಅವರು ನಾನು ಮಾತಾಡ್ತಾ ಇದ್ದವರು ಆಮೇಲೆ ಹೇಳೋಣಪ್ಪ ಬಿಟ್ಟು ಅವರು ಕಂಟಿನ್ಯೂ ಮಾಡಿದ್ರು. ನಾನು ಮತ್ತೆ ಕೇಳಿದೆ, ಇಲ್ಲ ಅದು ಹೇಳದೆ ಇದು ನೀವು ನಮ್ಮನ್ನ ಜರ್ನಲಿಸ್ಟ್ ಕರ್ಸೋದಕ್ಕೆ ಅರ್ಥನೇ ಇಲ್ಲ ಅಂತಂದೆ ನಾನು. ಅದಕ್ಕೆ ಅಲ್ಲಿ ಶಾಸಕರು ಯಾರಿದ್ರು, ಈಗ ಶಾಸಕರಂದ್ರೆ ಸ್ಥಳೀಯರು ಅಂತ ಹೇಳಂಗಿಲ್ಲ, ಅವ್ರಿಗೆ ಎಲ್ಲಿಂದನೋ ಬಂದಲ್ಲಿ ಚುನಾಯಿತರಾಗಿದ್ದವರು. ಅವರು ನನ್ನ ಒಂದು ನಿಮಿಷ ಇರೋಪರಿ ಬಿಟ್ಟು ವೇದಿಕೆಯಿಂದ ಕೆಳಗೆ ಇಳ್ಕೊಂಡ್ಬಂದು ನಾನು ಕೈ ಹಿಡ್ಕೊಂಡು ದೂರ ವಾಕಿಂಗ್ ತರ ಕರ್ಕೊಂಡೋಗಿ ಹೇಳಿದ್ರು, ನೋಡಪ್ಪ ನಾನು ಇಲ್ಲಿ ಚುನಾವಣೆಗೆ ನಿಂತೆ. ಇಲ್ಲಿ ಸುತ್ತ ಈ ಕೆರೆ ಸುತ್ತ ಯಾರ್ಯಾರಿದ್ದಾರೋ ರೈತರು ಅವ್ರಿಗೆಲ್ಲ ನಾನು ನೀರು ಬಿಡ್ತೀನಿ ಅಂತ ಭರವಸೆ ಪಡ್ತೀನಿ. ಅವ್ರಿಗೆ ಹಣ ಪಡೆದೆ. ನಾನು ಕೆರೆನ ಒಡೆದು ಅಲ್ಲೆಲ್ಲ ನೀರು ಹೋಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಮತ್ತೆ ಈ ಕೆರೆ ತುಂಬೋದಿಲ್ಲ, ನಿಮ್ಮ ಆಶೆಗೆ ಪ್ರಶ್ನೆ ಇಲ್ಲಿ ಕೇಳಬೇಡ ಅಂತ ಅವ್ರ. ಅದೇ ಶಾಸಕರು ಒಂದ್ಸತಿ ಸಭೆಯಲ್ಲಿ ರವೀಂದ್ರ ಅವ್ರಿಗೆ ಗೊತ್ತಿರುತ್ತೆ, ನಮ್ಗೆ ಯಾಕೆ ಉತ್ತರ ಬೆಂಗಳೂರಿಗೆ ಜಾಸ್ತಿ ಮಳೆ ಬರೋದಿಲ್ಲ, ದಕ್ಷಿಣ ಬೆಂಗಳೂರಿಗೆ ಯಾಕೆ ಬರ್ತೀವಿ, ಈಗೆಲ್ಲ ಬದಲಾಗಿದೆ, ಎಲ್ಲ ಬರ್ತಾ ಇತ್ತು ಅವಾಗ. ಹಾಗೆ ನಮ್ದು ರೇನ್ ಶಾಡೋ ಏರಿಯಾ ಅಂತ ಕರಿತೀವಿ ನಾವು ಉತ್ತರ ಬೆಂಗಳೂರು. ಯಾಕೆ ಅಂದ್ರೆ ಅಲ್ಲಿ ಪಾಲ್ಘಾಟ್ ಗ್ಯಾಪ್ ಇದೆ. ಆ ಪಾಲ್ಘಾಟ್ ಗ್ಯಾಪ್ ಅಲ್ಲಿ ನಮ್ಗೆ ನೇರ ಇದು ನಮ್ಮ ನೈಋತ್ಯದಿಂದ ಬರುತ್ತೆ ಮುಂಗಾರು ಮಳೆ, ಅದು ನೇರ ಬೆಂಗಳೂರಿಗೆ ಬಂದ್ಬಿಡುತ್ತೆ, ಅದಕ್ಕೆ ಜಾಸ್ತಿ ಮಳೆ ಬರುತ್ತೆ ಅಂತ ಏನೋ ಒಂದು ಅವರದಕ್ಕೆ ಆ ಶಾಸಕರು ವೈ ಡೋಂಟ್ ಯು ಜಸ್ಟ್ ಚಾಪ್ ದ ವೆಸ್ಟರ್ನ್ ಘಾಟ್ಸ್ ಅಂಡ್ ಅದರ್ ಅಂತ ಹೇಳಿದ್ರು ಅಂತ ಹೇಳಿ. ಅಂದ್ರೆ ನಾ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಹಿಂದೆ ಬೆಂಗಳೂರಿನಲ್ಲಿ ಈ ಕಂಟೋನ್ಮೆಂಟ್ ಸ್ಥಾಪನೆ ಮಾಡಿದಾಗ, ಇದೆರಡೇ ಬೆಂಗಳೂರು ವಿಷಯ ನಾನು ನಿಮ್ಗೆ ಹೇಳೋದು. 1880ರಲ್ಲಿ ಸಿವಿಲ್ ಅಂಡ್ ಮಿಲಿಟರಿ ಸ್ಟೇಷನ್ ಅಂತ ಅವರು ಬ್ರಿಟಿಷ್ ಅವರು ಸ್ಥಾಪನೆ ಮಾಡಿದಾಗ ನೀರು ಎಲ್ಲಿಂದ ಬರಬೇಕು ಅಂತ ಅವ್ರಿಗೆ ತಲೆಯಲ್ಲಿ ಬಂತು. ಎಂತ ವಿಚಿತ್ರ ಇತಿಹಾಸ ನೋಡಿ. ಎಲ್ಲಿಂದ ಬರಬೇಕು ಅಂದ್ರೆ 1529ರಲ್ಲಿ ಕೃಷ್ಣದೇವರಾಯ ಅಳಿದ ಮೇಲೆ ಅವರ ತಮ್ಮ ಅಚ್ಯುತರಾಯ ರಾಜರಾದರು. ಅಚ್ಯುತರಾಯ ಅವರು ಬೆಂಗಳೂರಿನಲ್ಲಿ ಅರ್ಕಾವತಿಗೆ ಅಡ್ಡ ಹಾಕಿ ಹೆಸರುಘಟ್ಟದಲ್ಲಿ ಆಗ ಶಿವಸಮುದ್ರ ಅಂತ ಅದಕ್ಕೆ ಹೆಸರು, ಅಲ್ಲಿ ಚೆಕ್ ಡ್ಯಾಮ್ ಹಾಕಿ ಒಂದು ಕೆರೆ ಮಾಡಿದ್ರು, ಹೆಸರುಘಟ್ಟ ಕೆರೆ. ಅದ್ರ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ. ಆಗ ದಿವಾನ್ ಶೇಷಾದ್ರಿ ಅವರು ನಾವು ಬೆಂಗಳೂರಿಗೆ ನೀರು ತರಬೇಕಂದ್ರೆ ಏನ್ ಮಾಡ್ಬೋದು ಅಂತ, ಯು ಬಿಲೀವ್ ಇಟ್ ಆರ್ ನಾಟ್, ಬೆಂಗಳೂರೇ 3190 ಅಡಿ ಮೇಲಿದೆ ಸಮುದ್ರದ ಮಟ್ಟದಿಂದ, ಅದಕ್ಕಿಂತ ಮೇಲಿದೆ ಹೆಸರುಘಟ್ಟ ಕೆರೆ. ಅಲ್ಲಿಗೆ ಗ್ರಾವಿಟಿ ಫ್ಲೋನಲ್ಲಿ ಸೋಲದೇವನ ಹಳ್ಳಿವರೆಗೂ ಪಂಪಿಂಗ್ ಸ್ಟೇಷನ್ ವರ್ಗು 30 ಕಿಲೋಮೀಟರು 28 ಕಿಲೋಮೀಟರ್ ಗ್ರಾವಿಟಿ ಫ್ಲೋನಲ್ಲಿ ನೀರು ಬರೋಂಗೆ ವ್ಯವಸ್ಥೆ ಮಾಡಿದ್ರು. ಅದನ್ನ ನಾವು ಉಳಿಸ್ಕೊಂಡಿದ್ದಿದ್ರೆ, ಈಗ ಅದೊಂದು 15-20 ವರ್ಷದ ಹಿಂದೆವರೆಗೂ ಇತ್ತು ಇದು. ಆ ಅಕ್ವಾಡಕ್ಟ್ಸ್ ನ ಉಳಿಸ್ಕೊಂಡಿದ್ರೆ ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಟುಡೇ ಅದು ಮಾಡಿದ್ದು. ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಗೆ ಅಭಿವೃದ್ಧಿಯ ಒಂದು ಕಲ್ಪನೆ ಏನಿತ್ತು ಅಂದ್ರೆ, ಅಭಿವೃದ್ಧಿ ಆಗಬೇಕು, ಹೇಗಾಗಬೇಕು ಅನ್ನೋ ಒಂದು ಮೂಲ ಪ್ರಶ್ನೆ ಇದೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ ಮೈಂಡ್ ಸೆಟ್, ಇಂಜಿನಿಯರಿಂಗ್ ಮೈಂಡ್ ಸೆಟ್, ಡಿಸೈನರ್ ಮೈಂಡ್ ಸೆಟ್ ಬೇರೆ ಬೇರೆ ಇರುತ್ತೆ. ಏನಿರುತ್ತೆ ಅಂದ್ರೆ, ಕಾಂಟ್ರಾಕ್ಟರ್ ಮೈಂಡ್ ಸೆಟ್ ಏನಿರುತ್ತೆ, ಪ್ರಾಜೆಕ್ಟ್ ಗೊತ್ತಿರುತ್ತೆ, ಫಸ್ಟ್ ಏನ್ ಮಾಡೋದು ಅಂತ ಪ್ರಾಜೆಕ್ಟ್ ಮಾಡ್ಬಿಡ್ಬೇಕು. ಆ ಪ್ರಾಜೆಕ್ಟ್ ಮಾಡೋದಕ್ಕೆ ಏನೇನ್ ಜಸ್ಟಿಫಿಕೇಶನ್ ಬೇಕೋ ಅದನ್ನ ಪೊಲೀಸಲ್ಲಿ ಕ್ರೈಮ್ ನಲ್ಲಿ ನಾವು ಕೇಸ್ ಫಿಟ್ ಅಂತೀವಿ, ಇವ್ರ ಮೇಲೆ ಆಗ್ಬೇಕು ಕೇಸು. ಅದಕ್ಕೆ ಫಿಟ್ ಆಗೋ ಮಾತ್ರ ಇತಿಹಾಸ ಹೆಂಗ್ ಬರೀತೀವೋ ಅಥವಾ ಅದಕ್ಕೆ ಫಿಟ್ ಆಗೋ ಮಾತ್ರ ತಗೊಳ್ಳೋದು, ಅದಕ್ಕೆ ವಿರುದ್ಧ ಇರೋದನ್ನ ಬಿಟ್ಬಿಡೋದು, ಕೇಸ್ ಫಿಟ್ ಅಂತ ಕರೆಯೋದು. ಸೊ ನಿಮ್ಗೆ ಪ್ರಾಜೆಕ್ಟ್ ಏನು ಅಂತ ಗೊತ್ತಿರುತ್ತೆ, ಟನಲ್ ರೋಡ್ ಮಾಡಬೇಕು,
ಆಯ್ತಾ. ಟನಲ್ ರೋಡ್ ಮಾಡ್ಬೇಕೋ ಬೇಡವೋ ಅಲ್ಲ, ಟನಲ್ ರೋಡ್ ಆಗ್ಬೇಕು. ಅದನ್ನ ಜಸ್ಟಿಫೈ ಮಾಡೋದಕ್ಕೆ ಏನ್ ಬೇಕು ಅಂತ ಫಸ್ಟ್ ಬರ್ಬೇಕು. ಅದು ಪ್ರಾಜೆಕ್ಟ್ ಪ್ರಪೋಸಲ್ ಹಂಗಿರುತ್ತೆ. ಈಗ ನೋಡಿ, ಅದನ್ನ ಮಾಡೋರು ಡಿಸೈನರ್ ಯಾರು, ಇಂಜಿನಿಯರ್ ಯಾರು, ವಾಟ್ ವಾಸ್ ದ ಡಿಸೈನ್ ಐಡಿಯಾ, ಡಿಸೈನ್ ಮಾಡಿ. ಈಗ ನೀವೇನೋ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಈಗ ಅದೇ ಶೇಷಾದ್ರಿ ಅಯ್ಯರ್ ಅವರು ಚೆನ್ನೈಯಿಂದ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ, ನಾವು ಡೀಪೆಸ್ಟ್ ಮೈನ್ ಇನ್ ದ ವರ್ಲ್ಡ್ ಅವಾಗ KGF ಅಲ್ಲಿ ಇದ್ದಿದ್ದು, ಹೈಯೆಸ್ಟ್ ಮೋಸ್ಟ್ ಪ್ರೊಡಕ್ಟಿವ್ ಮೈನ್. ಅದಕ್ಕೆ ಎಲೆಕ್ಟ್ರಿಸಿಟಿ ಹೆಂಗ್ ಸಪ್ಲೈ ಮಾಡಬೇಕು ಅಂದ್ರೆ ಒಂದು ಪ್ರಪೋಸಲ್ ಏನಿತ್ತು, ನೀವು ಅದಕ್ಕೆ ಶಿವ ಸಮುದ್ರ ಅಂತ ಅದಕ್ಕೆ ಹೆಸರು ಗೊತ್ತಿರ್ಬೇಕು, ಶಿವನ ಸಮುದ್ರ. ಅದನ್ನ ಶಿಂಷಾಯಿಂದ ಮಾಡಬೇಕಾದ್ರೆ ನಾವು ಮಾಡೋದಕ್ಕೆ ಫೀಸಬಲ್ ಆದಂತ ಸ್ಟಡಿ ಮಾಡೋದಕ್ಕೆ ಅವ್ರನ್ನ ಕರೆಸ್ಕೊಂಡು ಸ್ಟಡಿ ಎಲ್ಲ ಮಾಡಿ ಅಲ್ಲಿಗೆ ಮಾಡಿಕೊಟ್ರು. ಆದ್ರೆ ಅದನ್ನ ಮಾಡಿದಾಗ ನೋಡಿ, ಅದಾದ್ಮೇಲೆ KRS ಕಟ್ಟಿದಾಗ ಅದಕ್ಕೆ ಸ್ಟಡಿ ಎಲೆಕ್ಟ್ರಿಸಿಟಿ ಸಪ್ಲೈ ಇರ್ಬೇಕಂತ ಮಿನಿಮಮ್ ಹೈಟ್ KRS ಡ್ಯಾಮ್ ಅಲ್ಲಿ ಡೆಡ್ ಲೆವೆಲ್ ಇಟ್ಕೋಬೇಕು ಅಂತ ಆಮೇಲೆ ವಿಶ್ವೇಶ್ವರಯ್ಯ ಅವರು ಪ್ಲಾನ್ ಮಾಡಿ, ಅಂದ್ರೆ ಅಷ್ಟು ಯೋಚನೆ ಮಾಡೋರು ಏನಾದ್ರು ಮಾಡೋದಿಕ್ಕೆ. ಆ ಕಾಲದಲ್ಲಿ ದ ಸೆಕೆಂಡ್ ಲಾಂಗೆಸ್ಟ್ ಎಲೆಕ್ಟ್ರಿಸಿಟಿ ಸಪ್ಲೈ ಲೈನ್ ವಾಸ್ ನಯಾಗರ, 13 ಮೈಲಿ ಇತ್ತು. ಇದು ಆ ಕಾಲದಲ್ಲಿ 158 ಕಿಲೋಮೀಟರ್ ಏನೋ ಮಾಡಿದ್ರು ಅವಾಗ KGF ಗೆ ಮಾಡಿದ್ರು. ಫಸ್ಟ್ ಲೈನ್ ಇನ್ ಇಂಡಿಯಾ, ಸೆಕೆಂಡ್ ಇನ್ ಏಷ್ಯಾ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈಗ ಮಾಡ್ತಾ ಇರೋ ಪ್ಲಾನಿಂಗಿಗೂ ಅದಕ್ಕೂ ಏನ್ ವ್ಯತ್ಯಾಸ ಇದೆ ಅಂದ್ರೆ, ನಿಮ್ಮ ಮೈಸೂರು ಅರಸರಿಗೆ ಮೈಸೂರು ಅಂದ್ರೆ ಈ ಹಳೆ ಮೈಸೂರು ಅಂತ ಏನಿತ್ತು ಅದ್ರ ಬಗ್ಗೆ ಪ್ರೀತಿ ಇತ್ತು ಅವ್ರಿಗೆ. ಅದಕ್ಕೆ ಅವರು ಅವರ ಅರಮನೆಯ ವಜ್ರ ವೈಡೂರ್ಯ ಅವ್ರದ್ದು ಏನಿತ್ತು ಅದನ್ನ ಒತ್ತೆ ಇಟ್ಟು ನಿಮ್ಮ KRS ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅವರು. ಯಾಕೆಂದ್ರೆ ಸ್ಥಳೀಯ ಕ್ಷೇತ್ರ ಪ್ರೀತಿ ಇತ್ತು, ನಮ್ಮದು ಅನ್ನೋ ಹೆಮ್ಮೆ ಇತ್ತು. ನಾನು ಇನ್ನೊಂದು ವೈಯಕ್ತಿಕ ವಿಷಯ ಹೇಳ್ತೀನಿ. ನನಗೆ ಆಗಸ್ಟ್ ಅಲ್ಲಿ ನನಗೆ ಕೋಲನ್ ಕ್ಯಾನ್ಸರ್ ಅಂತ ಡಯಾಗ್ನೈಸ್ ಮಾಡಿದ್ರು. ನನ್ನ 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 ಹೆಂಡತಿ ಚಂದ್ರಿಕೆಯಲ್ಲಿ ಕೂತಿದ್ದಾರೆ. ಅವರು 25-28 ವರ್ಷ ಅವರು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರು. ಅವ್ರಿಗೆ ಇನ್ಶೂರೆನ್ಸ್ ಇತ್ತು. ನಾನು ಯಾವ್ದಾದ್ರು ಬೇರೆ ಪ್ರೈವೇಟ್ ಹಾಸ್ಪಿಟಲ್, ಬೆಸ್ಟ್ ಹಾಸ್ಪಿಟಲ್ಗೆ ನಾವು ಹೋಗ್ಬೋದಾಗಿತ್ತು. ನಾನು ಹಿಂದೆ ಕ್ರೈಮ್ ರಿಪೋರ್ಟರ್ ಆಗಿದ್ದರಿಂದ ನಾನು ಗೌರ್ಮೆಂಟ್ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಐಗಾಟ್ ಅಂತ ಒಂದು ವ್ಯವಸ್ಥೆಯಲ್ಲಿ ಹೋದೆ. ಅದ್ ಯಾಕೆ ಹೇಳ್ತೀನಿ ಅಂದ್ರೆ, ಆ ಐಗಾಟ್ ಪ್ರಾರಂಭ ಮಾಡೋದಕ್ಕೆ ಒಂದು ಆದರ್ಶ ತುಂಬಿದ ಒಬ್ಬ ಸರ್ಜನ್ NS ನಾಗೇಶ್ ಅಂತ, ಅವ್ರ ಬಗ್ಗೆ ಯಾರು ಯೋಚನೆ ಮಾಡಿ ಈ ಮೈಸೂರಿಗೆ ಕರೆಸಿ ಅವ್ರನ್ನ ಮಾತಾಡಿಸಿ ನೀವು. ಅವರು ನಾನು ಇಲ್ಲೊಂದು ಇಂಡಿಯಾಲೇ ಸೆಕೆಂಡ್ ಔಟ್ಸೈಡ್ ಗವರ್ಮೆಂಟ್ ಸೆಕ್ಟರ್, ಡೆಲ್ಲಿಲಿ ಆದ್ಮೇಲೆ ಐ ವಿಲ್ ಸ್ಟಾರ್ಟ್ ಎ ಇನ್ಸ್ಟಿಟ್ಯೂಟ್ ಫಾರ್ ಗ್ಯಾಸ್ಟ್ರೋಎಂಟ್ರಾಲಜಿ ರಿಸರ್ಚ್ ಅಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್. ನನಗೆ ಅವಕಾಶ ಮಾಡಿಕೊಡಿ. ಸರ್ಕಾರ ಒಪ್ಪಿ ಅವ್ರಿಗೆ 14 ಕೋಟಿ ಒಂದು ಡೈಲಾಪಿಟೇಟೆಡ್ ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ಇತ್ತು ಕೋಟೆ ಮುಂದೆ, ಅಲ್ಲಿ ಯಾರು ಯೂಸ್ ಮಾಡ್ತಾ ಇರ್ಲಿಲ್ಲ. ಆ ಬಿಲ್ಡಿಂಗ್ ಅನ್ನ ಅವ್ರಿಗೆ ಕೊಟ್ಟರು. ಅವರೇ 32 ಕೋಟಿ ರೈಸ್ ಮಾಡಿ ಅವ್ರ ವರ್ಚಸ್ಸಿಂದ, ಅವ್ರ ಪ್ರೈವೇಟ್ ಅಲ್ಲಿ ಈಗಲೂ ಕೆಲಸ ಮಾಡ್ತಾರೆ, ಅವರು ಹಣ ಅಲ್ಲಿ ಮಾಡ್ಕೊಳ್ತಾರೆ, ಇದನ್ನ ಬೆಳೆಸ್ತಾ ಇದ್ದಾರೆ. ಆ 32 ಕೋಟಿಯಲ್ಲಿ ಕ್ರಿಯೇಟೆಡ್ ದಟ್ ಫೆಸಿಲಿಟಿ. ಈ 4 ವರ್ಷದಲ್ಲಿ ಇಟ್ಸ್ ಎ ಪ್ರಾಫಿಟ್ ಮೇಕಿಂಗ್ ಗವರ್ಮೆಂಟ್ ಹಾಸ್ಪಿಟಲ್, ಡಿಫರೆಂಟ್ ಅಡ್ಮಿನಿಸ್ಟ್ರೇಷನ್, ವಿಕ್ಟೋರಿಯಾ ಅಡ್ಮಿನಿಸ್ಟ್ರೇಷನ್ ಅಲ್ಲ. ನಾ ಯಾಕೆ ಹೇಳ್ತೀನಿ ನಿಮಗೆ, ಈ ಕಳೆದ ಅಧಿವೇಶನದಲ್ಲಿ ಒಂದು ಪ್ರಶ್ನೆಗೆ ವಿಧಾನಸಭೆಯಲ್ಲಿ ಒಂದು ಉತ್ತರ ಬಂತು. ಈ 2 ವರ್ಷದಲ್ಲಿ 94,000 ಕೋಟಿ ರೂಪಾಯಿನ ನಾವು ಗ್ಯಾರಂಟೀಸ್ ಕೊಟ್ಟಿದ್ದೀವಿ. ನಾ ಗ್ಯಾರಂಟೀಸ್ ವಿರುದ್ಧ ಮಾತಾಡಿದ್ದೀನಿ. ಸರ್ಕಾರದ ಆದ್ಯ ಕರ್ತವ್ಯ ಏನಿದೆ ಅಂದ್ರೆ, ಕಟ್ಟ ಕಡೆಯ ವ್ಯಕ್ತಿಯ ಸುಸ್ಥಿರ ಬದುಕನ್ನ ನಡೆಸೋದಕ್ಕೆ ಅವಕಾಶ ಕಲ್ಪಿಸ್ಕೊಡೋದು ಸರ್ಕಾರದ ಆದ್ಯತೆ. ನಮ್ಮಲ್ಲಿ ತುಂಬಾ ಇನ್ಇಕ್ವಾಲಿಟಿ. 1% ಆಫ್ ಇಂಡಿಯಾ ಓನ್ಸ್ 40% ಆಫ್ ಆಲ್ ಅಸೆಟ್ಸ್. ಪ್ರಾಬ್ಲಮ್ ಇದೆ, ಅದು ಕರೆಕ್ಟ್. ಅಂದ್ರೆ ಗ್ಯಾರಂಟಿ ಹೆಂಗಿರ್ಬೇಕು, ಯಾರು ತೀರ್ಮಾನ ಮಾಡೋದು? ಈಗ ರವೀಂದ್ರ ಸರ್ ಹೇಳಿದ್ರು ಲೀಡರ್ಶಿಪ್ ಅಂತ ಹೇಳಿದ್ರು. ನಾನೇನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಲೀಡರ್ ಯಾರು ಅಂತ ನೀವು ಚಿಂತೆ ಮಾಡಬೇಕು. ಸರಿ, ನಿಮ್ಮ ಲೀಡರ್ ನಿಮ್ಮವರೇ ಆಗಿರೋದು ಒಳ್ಳೇದಲ್ವಾ? ಅವರಿಗೆ ಸ್ಥಳೀಯ ಪ್ರೀತಿ ಇರುತ್ತೆ. ನೋಡಿ, ನಾನು ಪ್ರೈವೇಟ್ ಫ್ಯಾಮಿಲಿ ರನ್ ಕಂಪನೀಸ್ನ ನಾನು ಕಾರ್ಪೊರೇಟ್ ಕಂಪನೀಸ್ಗಿಂತ ಜಾಸ್ತಿ ಗೌರವಿಸ್ತೀನಿ. ಅವ್ರಿಗೆ ಬರೀ ಹಣದ ವಿಷಯ ಅಲ್ಲ, ಅವ್ರ ಹೆಸರದ್ದು ಇರುತ್ತೆ. ನಮ್ಮ ಕೆಟ್ಟ ಹೆಸರು ಬರಬಾರ್ದು ಅನ್ನೋದು ಇರುತ್ತೆ ಅವ್ರಿಗೆ, ನಡೆಸ್ಕೊಂಡು ಬಂದವ್ರಿಗೆ. ನಾ ಯಾಕೆ ಹೇಳ್ತೀನಿ ನಿಮ್ಗೆ ಅಂದ್ರೆ, 94,000 ಕೋಟಿ ಅಂದ್ರೆ ಸುಮಾರು 30 ಜಿಲ್ಲೆಗಳಿಗೆ ವರ್ಷಕ್ಕೆ 1,500 ಕೋಟಿ ರೂಪಾಯಿ. ಒಂದೊಂದು ತಾಲೂಕಿಗೆ 230-285 ಕೋಟಿ ರೂಪಾಯಿ ಕರ್ನಾಟಕದ್ದು. ಒಂದೊಂದು ತಾಲೂಕಿಗೆ ನಾ ಹೇಳ್ತಾ ಇರೋದು
32 ಕೋಟಿಯಲ್ಲಿ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಅದು ಐಗಾಟ್ ಹಾಸ್ಪಿಟಲ್ ವಿಕ್ಟೋರಿಯಲ್ ಇರೋದು. ಯಾರು ಹೋಗಿ ನೋಡಿ ಅದನ್ನ, ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ. ಅವರಿಗೆ ಇವಾಗ 663 ಕೋಟಿ ಗ್ಯಾರಂಟಿ ಬಂದಿದೆ. ಜನ ಕೊಡೋಕೆ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ, ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅದನ್ನ. ನಿಮಗೆ ಬಿಟ್ಟಿದ್ರೆ ಮೈಸೂರು ಜಿಲ್ಲೆಗೆ ನಾನು ಹೇಳ್ತಾ ಇರೋದು, ನಿಮ್ಗೆ 1500 ಕೋಟಿ ರೂಪಾಯಿ ನಿಮ್ ಇಷ್ಟ ಬಂದಾಗ ಈ ಗ್ಯಾರಂಟೀಸ್ ಮಾಡಿ. ಎಲ್ಲರೂ ಮನೆಗೆ 1500 ರೂಪಾಯಿ ಕೊಡಿ ಅಂತ ಕೇಳಲ್ಲ. ನಮ್ಗೆ ಯೂನಿವರ್ಸಿಟಿ ಬೇಕು ಅಂತ ಕೇಳ್ಬೋದು, ನಮ್ಗೆ ಒಂದು IT ಪಾರ್ಕ್ ಬೇಕು ಅಂತ ಕೇಳ್ಬೋದು, ನಮ್ಗೆ ಇರಿಗೇಷನ್ ಪ್ರಾಜೆಕ್ಟ್ ಬೇಕು ಅಂತ ಕೇಳ್ಬೋದು, ನಮ್ಗೆ ಬೇರೆ ವಾಟರ್ ಶೆಡ್ ಪ್ಲಾನ್ ಬೇಕು ಅಂತ ಏನಾದ್ರು ಕೇಳ್ಬೋದು. ನಿಮ್ಮ ಸ್ಥಳೀಯ, ನಿಮ್ಮ ಪ್ರೀತಿ, ನಿಮ್ಮ ಕಷ್ಟ ನಿಮಗೆ ಗೊತ್ತು. ನಾವು ಬೆಂಗಳೂರಿಂದ ಬಂದು ಹೇಳೋದೇನು? ವಿಧಾನಸೌಧದಲ್ಲಿ ಕೂತ್ಕೊಂಡು ಇಡೀ ಕರ್ನಾಟಕಕ್ಕೆ ತೀರ್ಮಾನ ಮಾಡೋದು ಸುಲಭನಾ? ಈ ಪ್ರಶ್ನೆ ಯಾಕೆ ಕೇಳ್ತೀನಿ ಅಂದ್ರೆ, ಇದು ಹೇಳಿ ನಾನು ನಮ್ಮ ಕರ್ತವ್ಯದ ಬಗ್ಗೆ ಹೇಳ್ತೀನಿ ನೋಡಿ. ಘೋಷಣೆ ಆಗಿದೆ ನಿನ್ನೆ 2007 ಮಾರ್ಚ್ 1ನೇ ತಾರೀಕು 12 ಗಂಟೆ ರಾತ್ರಿ, ಮಧ್ಯರಾತ್ರಿಗೆ ಸೆನ್ಸಸ್ ಪ್ರಾರಂಭ. ತುಂಬಾ ವರ್ಷ ಆದ್ಮೇಲೆ ಸೆನ್ಸಸ್ ಮಾಡ್ತಾ ಇದ್ದಾರೆ. ಕೋವಿಡ್ ಆದ್ರಿಂದ ಮಾಡಲಿಲ್ಲ, 2021ರಲ್ಲಿ ಆಗ್ಬೇಕಾಯ್ತು. ಇದು ಗಂಭೀರವಾದ ವಿಷಯ. ನಿಮ್ಮಲ್ಲಿ ತುಂಬಾ ಜನ ಜಗಳ ತೆಗಿಬಹುದು ಅಂತದ್ದು ವಿಷಯ ಹೇಳ್ತೀನಿ ನಾನು ನಿಮ್ಗೆ. ಆ ಸೆನ್ಸಸ್ ಮಾಡಿದ ನೆಕ್ಸ್ಟ್ ಇಯರೇ ಬಲವಂತವಾಗಿ ಮಾಡ್ಲೇಬೇಕು. 52 ವರ್ಷ ಪೋಸ್ಟ್ಪೋನ್ ಮಾಡಿದೀವಿ. ಡಿಲಿಮಿಟೇಷನ್ ಮಾಡಬೇಕು. ಹಿಂದೆ ಡಿಲಿಮಿಟೇಷನ್ ಅವಾಯ್ಡ್ ಮಾಡಿದೀವಿ 2 ಸಲ. ನಾವೇನಂತ ಹೇಳಿದೀವಿ, ನಾವು ಇಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ದಕ್ಷಿಣ ಭಾರತದಲ್ಲಿ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀವಿ. ಔಟ್ ಆಫ್ ಸೆವರಲ್ ಆರ್ಗ್ಯುಮೆಂಟ್ಸ್. ಅದು ನೀವು ಉತ್ತರ ಭಾರತದಲ್ಲಿ ಅವ್ರು ಚೆನ್ನಾಗಿ ಯಥೇಚ್ಛ ಬೆಳ್ಕೊಂಡು ಬಂದಿದೆ ಅವರು ಜನಸಂಖ್ಯೆ. ಅವರಿಗೆ ಇಷ್ಟು ನೀವು ಸಂಸದಲ್ಲಿ ಜಾಗಗಳನ್ನ ಕೊಟ್ಟು ನಮ್ಗೆ ಎಷ್ಟು ಜಾಗ ಜಾಸ್ತಿ ಮಾಡಿದ್ರೆ ಸರಿನಾ ಅಂತ ಪ್ರಶ್ನೆ ಬಂದಿದೆ. ಅಂಬೇಡ್ಕರ್ ಇದ್ರ ಬಗ್ಗೆ ಹಿಂದೆ ವಾರ್ನಿಂಗ್ ಮಾಡಿದ್ರು, ಈ ತರ ಮಾಡಬೇಡಿ ಅಂತ. 2 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಇರಬಾರ್ದು ಅಂತ ಹೇಳಿದ್ರು ಅವರು. ಈ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರು. ನಮ್ಮ ದೇಶ ಈ 100 ವರ್ಷ 150 ವರ್ಷದಲ್ಲಿ ಕಂಡ ಬಹಳ ಶ್ರೇಷ್ಠವಾದ ಚಿಂತಕ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ನನಗೆ ಮುದಿ ವಯಸ್ಸಾಗೋ ಟೈಮಲ್ಲಿ ಅವ್ರನ್ನ ಓದಕ್ಕೆ ಶುರು ಮಾಡಿದೆ. ನೀವೆಲ್ಲ ತಪ್ಪು ಮಾಡಬೇಡಿ, ಈಗಲೇ ಓದಿ. ಅವ್ರು ಹೇಳೋದೆಲ್ಲ ನೋಡಿ. ಅವ್ರು ಹೇಳಿದ್ ಎಲ್ಲ ನಿಜ ಆಗಿದೆ. ನೀವು RBI ಸ್ಟಾರ್ಟ್ ಮಾಡಿದ್ದು ಅವರಿಂದಾನೆ. ನೀವು ಗೋಲ್ಡ್ ಸ್ಟ್ಯಾಂಡರ್ಡ್ ಬಗ್ಗೆ ನಮ್ಮ ರುಪಿನ ಲಿಂಕ್ ಮಾಡೋದ್ರಲ್ಲಿ ಡೇಂಜರ್ ಇರೋದು ಏನು ಅಂತ 1924 ಅಲ್ಲಿ ಅವ್ರದ್ದು ಥೀಸಿಸ್, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಆ ಥೀಸಿಸ್ ಬರಿಬೇಕಾದ್ರೆ ಜಾಯಿಂಟ್ಲಿ ಅವರು ಇನ್ನೊಂದು ಲಾ ಡಿಗ್ರಿ ಮಾಡ್ಕೊಂಡ್ರು. ಆ ಥರದವ್ರು ಬ್ರಿಲಿಯಂಟ್ ಮ್ಯಾನ್. ಅವ್ರು ಇನ್ನೊಂದು ಥೀಸಿಸ್ ಬರೆದಿದ್ರಂತೆ. ಈ ಯುದ್ಧದಲ್ಲಿ ಅದು ಶಿಪ್ಪಲ್ಲಿ ಕಳಿಸ್ಬೇಕಾದ್ರೆ ಆ ಶಿಪ್ ಮುಳುಗ್ಬಿಟ್ರು. ಇಲ್ಲ ಥೀಸಿಸ್ ಮ್ಯಾನುಸ್ಕ್ರಿಪ್ಟ್ ಆಗಿ ಬಿಟ್ಬಿಟ್ರಂತೆ ಅಷ್ಟು ಅಂತವ್ರು. ಎನಿವೆ ಅವ್ರು ಹೇಳಿದ್ರು ಮಾಡಬೇಡಿ ಅಂತ. ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಮುಂದೆ ಈ ಪ್ರಶ್ನೆ ಬರುತ್ತೆ. ನೀವು ನೋಡಿ, ಮೊನ್ನೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ನೀವು ಬೇರೆ ರಾಜ್ಯದ ಸ್ಟೇಟಸ್ ಕೊಡಿ ಅಂತ ಒಂದಿಬ್ರು ಶಾಸಕರು ಮಾತಾಡಿದ್ದಾರೆ. ಅದು ಖಾಲಿ ಎಲ್ಲಿಂದಲೋ ಮಾತಾಡಿರೋದಲ್ಲ. ಅದು ಈಗ ಡಿಲಿಮಿಟೇಷನ್ ಆದ್ರೆ ಉತ್ತರ ಪ್ರದೇಶಕ್ಕೆ, ಈಗ ನಮ್ಗೆ ತಕ್ಷಣಕ್ಕೆ ಫಿಗರ್ಸ್ ಜ್ಞಾಪಕ ಬರ್ತಲ್ಲ, 138 ಸೀಟು ಉತ್ತರ ಪ್ರದೇಶಕ್ಕೆ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಅಷ್ಟು ಸಿಗ್ಬೋದು. ಕರ್ನಾಟಕಕ್ಕೆ ಒಂದು 6-7 ಜಾಸ್ತಿ ಮಾಡ್ಬೋದು. ದಕ್ಷಿಣ ಭಾರತದಿಂದ ಕರ್ನಾಟಕದವ್ರು ಎಷ್ಟು ಗಲಾಟೆ ಮಾಡ್ತೀವೋ ಗೊತ್ತಿಲ್ಲ, ತಮಿಳ್ನಾಡಿಂದ ಅಂತೂ ದೊಡ್ಡ ಗಲಾಟೆ ಅಂತೂ ಆಗತ್ತಿದ್ರ ಬಗ್ಗೆ ಈಗಲೇ ಶುರು ಮಾಡಿದಾರೆ ಅವರು. ಪರಿಹಾರ ಏನಂದ್ರೆ, ಮೇ ಬಿ ಯು ಶುಡ್ ಹ್ಯಾವ್ ಸ್ಮಾಲರ್ ಸ್ಟೇಟ್ಸ್. ಏಕೀಕರಣ ಆಗಿದೆ. ನಾ ಹೇಳೋದು, ಜಗಳ ಮಾಡೋದು ಬದಲು ನಮ್ಗೆ 5-6 ಕನ್ನಡ ರಾಜ್ಯ ಇದ್ರೆ ಒಳ್ಳೇದಾ? ನಮ್ಗೆ ಡೆಲ್ಲಿಯಲ್ಲಿ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಮಾತಾಡೋದಕ್ಕೆ ವಿಕೇಂದ್ರೀಕರಣದಿಂದ ನಮಗೆ ಒಳ್ಳೇದಾ? ಯೋಚನೆ ಮಾಡಬೇಕಾಗಿದೆ. ನಾವು ಸರಿನಾ ತಪ್ಪನ ಹೇಳ್ತಿಲ್ಲ, ಯೋಚನೆ ಮಾಡಿ ಅಂತಿದ್ದೀನಿ. ಇದು ನೀವು ಇಲ್ಲಿವರೆಗೂ ಮಾತಾಡೋದಕ್ಕೆ ಪ್ರಸ್ತುತ. ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಮೈಸೂರು ಜಿಲ್ಲೆಯ ಜನ, ಮೈಸೂರು ನಗರದ ಜನ, ನಿಮ್ಮ ಬೆಳವಣಿಗೆಯನ್ನ ನಿಮಗೆ ಏನ್ ಬೇಕು ಅಂತ ನೀವೇ ತೀರ್ಮಾನ ಮಾಡೋವರೆಗೂ ನಿಮಗೆ ಪರಿಹಾರ ಸಿಗೋದಿಲ್ಲ. ಇದು ಮೇನ್ ಥಿಂಗ್ ನಿಮ್ಗೆ ಹೇಳ್ತಾ ಇರೋದು. ನೀವೇ ಡಿಸೈಡ್ ಮಾಡಬೇಕು. ವಿಕೇಂದ್ರೀಕರಣದಿಂದ ನೀವು ಮಾಡ್ತಿದ್ರಿ, ನೀವು ನಾಶ ಆಗ್ತೀರಾ. ಈಗ ನಿಮ್ಮ ಮೈಸೂರು ಜಿಲ್ಲೆಯಲ್ಲೇ ಗೆದ್ದಿರೋರು ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಮೈಸೂರನ್ನ ಬೆಳೆಸೋದಿಕ್ಕೆ ಅವ್ರು ಎಷ್ಟು ಸ್ವತಂತ್ರರೋ, ಅವರ ಮನಸ್ಸು ಎಷ್ಟಿದೆಯೋ ನಮಗೆ ಗೊತ್ತಿಲ್ಲ. ನಾನು ಯಾವ ಪಕ್ಷದ ವಿರುದ್ಧನೂ ಮಾತಾಡೋದಿಲ್ಲ. ನೋಡ್ರಿ,
ನಮ್ಮ ಇಲ್ಲಿ ವಿರೋಧ ಪಕ್ಷದವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆ ಬಿಲ್ಲನ್ನ ಮಾಡಿದಾಗ 74ನೇ ನಿಮ್ಗೂ ಅದನ್ನೇ ಮಾಡ್ತಾರೆ ಇವಾಗ. ಓಕೆ, ಮಾಡಿದಾಗ ಇವರು ವಿಧಾನ ಪರಿಷತ್ತಲ್ಲಿ ಸಭಾತ್ಯಾಗ ಮಾಡಿ ಹೋದ್ರು ವಿರೋಧ ಪಕ್ಷದವರು, ಅಪೋಸ್ ಮಾಡೋದು ಬಿಟ್ಟು. ಅದು ಯಾಕೆ ಮಾಡ್ತಾರೆ ಅಂತ ನಾನು ಊಹೆ ಹೇಳ್ತೀನಿ ಕೇಳಿ. ಈಗ ನೀವು ಮೆಟ್ರೋ ಪ್ರಾಜೆಕ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ರೈಲ್ದು. ನಿಮಗೆ ಜಪಾನಿಂದ ಸೀನಿಯರ್ ಲೋನ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಸ್ಟೇಟ್ ಇಂದ ಒಂದಷ್ಟು ಗ್ರಾಂಟ್, ಸೆಂಟ್ರಲ್ ಗೌರ್ಮೆಂಟ್ ಒಂದಷ್ಟು ಗ್ರಾಂಟ್ ಬರುತ್ತೆ. ಅದು ಒಂಥರ ಎಸ್ಕ್ರೋ ಸಿಸ್ಟಮ್ ಅಲ್ಲಿ ಬರುತ್ತೆ. ನೀವು ಹಣ ಖರ್ಚು ಮಾಡಿದ್ರೆ ಎಲ್ಲಿ ಹೋಗ್ತಾ ಇದೆ ಅಂತ 3 ಜನಕ್ಕೆ ಗೊತ್ತಿರುತ್ತೆ. ಒಬ್ಬರ ಮೇಲೆ ಒಬ್ಬರು ನಿಗಾ ಇಟ್ಟಿರ್ತಾರೆ, ಯಾರು ದುಡ್ಡು ಹೊಡೆಯೋಂಗಿಲ್ಲ ಅದರಲ್ಲಿ.